ಸ್ನೇಹಿತರೆ, ಡೊನಾಲ್ಡ್ ಟ್ರಂಪ್ ಅವರ ಆಸ್ತಿ ಎಷ್ಟು ಗೊತ್ತಾ? ಅವರು ಎಷ್ಟು ಶ್ರೀಮಂತರು ಗೊತ್ತಾ? ಅದನ್ನು ಇನ್ಫಾರ್ಮೇಷನ್ ನಾವು ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀವಿ. ಅದಕ್ಕೂ ಮೊದಲು ನಮ್ಮ ಚಾನಲ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡದೇ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಕೊನೆಯವರೆಗೂ ನೋಡಿ. ಅಂದರೆ ಟ್ರಂಪ್ ಎಷ್ಟು ಶ್ರೀಮಂತ ಗೊತ್ತಾ? ಇವರ ದುಡ್ಡಿನ ಕೋಟೆ ಒಳಗೆ ಏನೇನಿದೆ ಎಲ್ಲವನ್ನು ಈ ವಿಡಿಯೋದಲ್ಲಿ ನಾವು ನಿಮಗೆ ಹೇಳ್ತೀವಿ ಸ್ನೇಹಿತರೆ. ಇಂಟ್ರೆಸ್ಟಿಂಗ್ ಆಗಿರೋ ಈ ವಿಡಿಯೋನ ಲೈಕ್ ಮಾಡಿ ಆ್ಯಂಡ್ ಈ ವಿಡಿಯೋನ ಕೊನೆವರೆಗೂ ನೋಡಿ. ಏನಂದರೆ ಸ್ನೇಹಿತರೆ, 10,000 ಕೋಟಿಯಷ್ಟು ಅಂದರೆ ಕ್ಯಾಶ್. ಹೌದು ಫ್ರೆಂಡ್ಸ್, ಡೊನಾಲ್ಡ್ ಟ್ರಂಪ್ ಬಳಿ ಒಂದಲ್ಲ ಎರಡಲ್ಲ ಬರೋಬ್ಬರಿ 10,000 ಕೋಟಿ ಕ್ಯಾಶ್ ಅಥವಾ ಫೈನಾನ್ಷಿಯಲ್ ಹೋಲ್ಡಿಂಗ್ ಇದೆ ಸ್ನೇಹಿತರೆ ಅಂತ ಅಂದಾಜಿಸಲಾಗಿದೆ. 2 ರೆಸಾರ್ಟ್ 6,400 ಕೋಟಿ ರೇಟು. ಡೊನಾಲ್ಡ್ ಟ್ರಂಪ್ ಅಮೆರಿಕಾದಲ್ಲಿ 2 ರೆಸಾರ್ಟ್ಗಳು ಹೊಂದಿದ್ದಾರೆ. ಅಂದರೆ ಫ್ಲೋರಿಡಾ ರಾಜ್ಯದಲ್ಲಿ ಪ್ಲಂಬರಿನಲ್ಲಿ ಮಾರಲಾಗುವ ರೆಸಾರ್ಟ್ ಬರೋಬ್ಬರಿ 4,100 ಕೋಟಿ ಬೆಲೆ ಬಾಳಿದ್ರೆ, ಟ್ರಂಪ್ ನ್ಯಾಷನಲ್ ಅಂದರೆ ಡಾಲರ್ ಮಯಾಮಿ ರೆಸಾರ್ಟ್ 2,300 ಕೋಟಿ ಬೆಲೆ ಬಾಳುತ್ತೆ ಸ್ನೇಹಿತರೆ. 13 ಅಂದರೆ ಗಲ್ಫ್ ಕೋರ್ಸ್ಗಳ ಮಾಲೀಕ ಟ್ರಂಪ್ ಅಮೆರಿಕಾದಲ್ಲಿ 10 ಅಂದರೆ ಗಲ್ಫ್ ಕೋರ್ಸ್ಗಳನ್ನು ಹೊಂದಿದ್ದಾರೆ. ಇವುಗಳ ಒಟ್ಟು ಮೌಲ್ಯ 4,600 ಕೋಟಿ ರೂಪಾಯಿ. ಇನ್ನು ಸ್ಕಾಟ್ಲ್ಯಾಂಡ್ ದೇಶದಲ್ಲಿ 2 ಮತ್ತು ಐಲ್ಯಾಂಡಿನಲ್ಲಿ 1 ಗಾಲ್ಫ್ ರೆಸಾರ್ಟ್ಗಳಿವೆ. ಇವುಗಳ ಒಟ್ಟು ಮೌಲ್ಯ 1,000 ಕೋಟಿ. ಕ್ರಿಪ್ಟೋ ಕರೆನ್ಸಿಯಲ್ಲಿ 11,550 ಕೋಟಿ. ಟ್ರಂಪ್ ಕ್ರಿಪ್ಟೋ ಕರೆನ್ಸಿಯಲ್ಲಿ 11,550 ಕೋಟಿಯಷ್ಟು ಹಣ ಹೊಂದಿದ್ದಾರೆ ಸ್ನೇಹಿತರೆ. ಏನಪ್ಪ ಅಂದರೆ ಸ್ನೇಹಿತರೆ, ಈ ಪೈಕಿ ಮೀಮ್ ಕಾಯಿನ್ ಅಂದರೆ ಟಿಕೋನ್ಸ್ನಲ್ಲಿ 6,450 ಕೋಟಿ, ವರ್ಲ್ಡ್ ಲಿಬರ್ಟಿ ಫೈನಾನ್ಷಿಯಲ್ ಟೋಕನ್ಸ್ನಲ್ಲಿ 3,000 ಕೋಟಿ, ಸ್ಟೇಬಲ್ ಕಾಯಿನ್ಸ್ನಲ್ಲಿ ಅಂದರೆ ಕೋಟಿಯನ್ನು ಹೊಂದಿದ್ದಾರೆ ಸ್ನೇಹಿತರೆ. ಸೋಷಿಯಲ್ನಲ್ಲಿ 18,200 ಕೋಟಿ. ಡೊನಾಲ್ಡ್ ಟ್ರಂಪ್ ಅಮೆರಿಕಾದಲ್ಲಿ ಟ್ರೂತ್ ಸೋಷಿಯಲ್ ಎಂಬ ಸೋಷಿಯಲ್ ಮೀಡಿಯಾ ಕಂಪನಿ ಹೊಂದಿದ್ದಾರೆ. ಇದರ ಮೌಲ್ಯ ಬರೋಬ್ಬರಿ 18,700 ಕೋಟಿ. ರಿಯಲ್ ಎಸ್ಟೇಟ್ನಲ್ಲಿ 11,000 ಕೋಟಿ. ರಾಜಕಾರಣಿಯೂ ಟ್ರಂಪ್ ದೊಡ್ಡ ರಿಯಲ್ ಎಸ್ಟೇಟ್ ಉದ್ಯಮಿಯೂ ಹೌದು. ಇವರು ಅಮೆರಿಕಾದಲ್ಲಿ ಹಲವು ಬಿಲ್ಡಿಂಗ್, ಹೋಟೆಲ್, ಮನೆಗಳನ್ನು ಹೊಂದಿದ್ದಾರೆ. ನ್ಯೂಯಾರ್ಕ್ನಲ್ಲಿರುವ ಈ ಬಿಲ್ಡಿಂಗ್ನಲ್ಲಿ 1,300 ಕೋಟಿ ಆಸ್ತಿ. ಈ ಬಿಲ್ಡಿಂಗ್ನಲ್ಲಿ 1,200 ಕೋಟಿ. ಅಂದರೆ ಕ್ಯಾಲಿಫೋರ್ನಿಯಾದಲ್ಲಿ ಈ ಕಟ್ಟಡದಲ್ಲಿ 11,000 ಕೋಟಿ. ನ್ಯೂಯಾರ್ಕ್ನಲ್ಲಿ ಟ್ರಂಪ್ ಅವರು 1,000 ಕೋಟಿ. ಟ್ರಂಪ್ ಪಾರ್ಕ್ ಅವೆನ್ಯೂ ಕಟ್ಟಡದಲ್ಲಿ 850 ಕೋಟಿ. ಫ್ಲೋರಿಡಾದಲ್ಲಿ 4 ಮನೆಗಳು, ಮೌಲ್ಯ 800 ಕೋಟಿ. ಅಂದರೆ ಪೋರ್ಟಿವಾಲ್ ಮತ್ತು ಸ್ಟ್ರೀಟ್ ಟ್ರಂಪ್ನಲ್ಲಿ ಬಿಲ್ಡಿಂಗ್ನಲ್ಲಿ 750 ಕೋಟಿ. ಲಾಸ್ ವೇಗಸ್ ಅಂದರೆ ನಲ್ಲಿರೋ ಟ್ರಂಪ್ ಇಂಟರ್ನ್ಯಾಷನಲ್ ಹೋಟೆಲ್ನಲ್ಲಿ 650 ಕೋಟಿ. ಟ್ರಂಪ್ ಟವರ್ನಲ್ಲಿರೋ ಚಿನ್ನದಿಂದ ವಿನ್ಯಾಸಗೊಳಿಸಲಾದ ಪೆಂಟ್ ಹೌಸ್ ಮೌಲ್ಯ 450 ಕೋಟಿ. ವರ್ಜಿನಿಯಾದಲ್ಲಿರೋ ಟ್ರಂಪ್ ವೈನರಿಯ ಮೌಲ್ಯ 400 ಕೋಟಿ. ಶಿಕಾಗೋದಲ್ಲಿರುವ ಟ್ರಂಪ್ ಇಂಟರ್ನ್ಯಾಷನಲ್ ಹೋಟೆಲ್ ಆ್ಯಂಡ್ ಟವರ್ನಲ್ಲಿರುವ 345 ಕೋಟಿ. 7 ಸ್ಟ್ರಿಂಗ್ಸ್ ಮನೆಯ ಮೌಲ್ಯ 2,270 ಕೋಟಿ. ಟ್ರಂಪ್ ಪ್ಲಾಜಾ ಬಿಲ್ಡಿಂಗ್ ಮೌಲ್ಯ 160 ಕೋಟಿ. ಸೆಂಟ್ ಮಾರ್ಟಿನ್ ದ್ವೀಪದಲ್ಲಿರುವ ಮನೆ 110 ಕೋಟಿದು. ವರ್ಜಿನಿಯಾದಲ್ಲಿದ್ದರೂ 2 ಮನೆಗಳ ಮೌಲ್ಯ ಏನಿದೆ ಸ್ನೇಹಿತರೆ 18 ಕೋಟಿ ಇತ್ಯಾದಿ ಸ್ನೇಹಿತರೆ. ಹೌದು, ಒಂದು ಪ್ರೈವೇಟ್ ಜೆಟ್. ಹೌದು, ಒಂದು ಹೆಲಿಕಾಪ್ಟರ್. ಟ್ರಂಪ್ ಬಳಿ ಒಂದು ಪ್ರೈವೇಟ್ ಜೆಟ್ ಮತ್ತು ಒಂದು ಹೆಲಿಕಾಪ್ಟರ್ ಇದೆ ಸ್ನೇಹಿತರೆ. ಹೌದು ಸ್ನೇಹಿತರೆ, ಇವುಗಳ ಒಟ್ಟು ಮೌಲ್ಯ ಸ್ನೇಹಿತರೆ ಏನಪ್ಪ ಅಂದರೆ 1,000 ಕೋಟಿ. ಮಕ್ಕಳಿಗೆ ಕೊಟ್ಟಿದ್ದಾರೆ 45 ಕೋಟಿ ಅಂದರೆ ಸಾಲ. ಡೊನಾಲ್ಡ್ ಟ್ರಂಪ್ ತಮ್ಮ ಮೊದಲ ಪತ್ನಿಯ 3 ಮಕ್ಕಳಾದ ಡೊನಾಲ್ಡ್ ಜೂನಿಯರ್, ಇವಾಂಕಾ ಟ್ರಂಪ್ ಮತ್ತು ಎರಿಕ್ ಟ್ರಂಪ್ಗೆ ಒಟ್ಟು 45 ಕೋಟಿ ಅಥವಾ ಅಡ್ವಾನ್ಸ್ ಕೊಟ್ಟಿದ್ದಾರೆ.
ಇದಕ್ಕೆ ಮಕ್ಕಳು ಬಡ್ಡಿ ಕಟ್ಟುತ್ತಿದ್ದಾರೆ ಸ್ನೇಹಿತರೆ. ಎಲ್ಲ ಆಸ್ತಿ ಪಾಸ್ತಿ ಸೇರಿದರೆ ಎಷ್ಟಾಗುತ್ತಿದೆ? ಡೊನಾಲ್ಡ್ ಟ್ರಂಪ್ ಬೆಳೆಯಿರೋ ಎಲ್ಲ ಆಸ್ತಿ ಪಾಸ್ತಿಗಳನ್ನು ಒಟ್ಟು ಸೇರಿಸಿದರೆ ಬರೋಬ್ಬರಿ 66,000 ಕೋಟಿಗೂ ಹೆಚ್ಚಾಗುತ್ತದೆ ಅಂತ ಅಂದಾಜಿಸಲಾಗಿದೆ ಸ್ನೇಹಿತರೆ. ಸೊ ಏನಪ್ಪ ಸ್ನೇಹಿತರೆ ಅಂದರೆ ಇದಿಷ್ಟು ಅಮೇರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಶ್ರೇಷ್ಠ ಶ್ರೀಮಂತ ಅಂತ ಹೇಳಿ ನಿಮಗೆ ಈ ವಿಡಿಯೋದಲ್ಲಿ ಗೊತ್ತಾಗಿರ್ಬೋದು. ಇವರ ದುಡ್ಡಿನ ಕೋಟೆ ಒಳಗೆ ಏನೇನಿದೆ ಅಂತೇಳಿ ನಾನು ನಿಮಗೆ ತಿಳಿಸಿಕೊಟ್ಟಿದ್ದೇನೆ ಸ್ನೇಹಿತರೆ. ಹಾಗಾಗಿ ಏನೇ ಡೌಟ್ ಇದ್ದರೂ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಾನು ನಿಮಗೆ ತಿಳಿಸುವ ಪ್ರಯತ್ನ ಮಾಡ್ತೀನಿ ಸ್ನೇಹಿತರೆ. ಮತ್ತು ಇದೇ ಥರ ಹೊಸ ಹೊಸ ವಿಡಿಯೋಗಾಗಿ ನಮ್ಮ ಚಾನಲ್ನ ಏನು ಮಾಡ್ಬೋದು, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸ್ನೇಹಿತರೆ. ಕೆಳಗಡೆ ಕಾಣ್ತಿರೋ ಸಬ್ಸ್ಕ್ರೈಬ್ ಬಟನಲ್ಲಿ ಕ್ಲಿಕ್ ಮಾಡಿ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಯಾಕಂದರೆ ಮುಂದೆ ಹೊಸ ಹೊಸ ವಿಡಿಯೋ ಹಾಕಿದರೆ ನಿಮಗೆ ತಲುಪುತ್ತದೆ ಸ್ನೇಹಿತರೆ. ಮತ್ತು ಇದರ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಇಷ್ಟು ಶ್ರೀಮಂತ ಅಂದರೆ ಟ್ರಂಪ್ ನಿಮಗೆ ಏನು ಅನ್ನಿಸುತ್ತೆ ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಮಗೆ ತಿಳಿಸಿ ಸ್ನೇಹಿತರೆ.